ಯಾಕಪ್ಪ ದಿಶಾ ಅಳ್ತಿದ್ಯಾ? ಅಜ್ಜಿ ಹಾಗಾಗಕ್ ಬಿಡ್ತಾರ? ಅಜ್ಜಿಗೆ ನಿಂಗೆ ತುಂಬಾ ಇಷ್ಟ ಅಲ್ವಾ ಅಲ್ವಾ ಅಜ್ಜಿ? ದಿಶಾ, ಅಜ್ಜಿ ಈಗ ಊಟ ಮಾಡ್ತಾರೆ. ಆದ್ರೆ ಅವ್ರು ಊಟ ಮಾಡಿದ್ದು ನನಗೂ ನಿಂಗೂ ಬಿಟ್ರೆ ಯಾರಿಗೂ ಗೊತ್ತಾಗ್ಬಾರ್ದು. ಯಾಕಂದ್ರೆ ಕಾಸಿನ ಸರ ಸಿಗೋ ತನಕ ಊಟ ಮಾಡಲ್ಲ ಅಂತ ಹೇಳಿದ್ದಾರೆ. ಅದನ್ನ ಹಾಗೆ ಮೇಂಟೈನ್ ಮಾಡೋಣ, ಸರಿನಾ? ದಿಶಾ, ಏನ್ ನೋಡ್ತಾ ನಿಂತಿದ್ಯಾ? ತಟ್ಟೆ ತಗೋ, ಅಜ್ಜಿಗೆ ಊಟ ಕೊಡು. ಓಹೋ, ಇದೆಲ್ಲ ಕಿತಾಪತಿ ನಿಂದೇನಾ? ಅಜ್ಜಿ, ಅಜ್ಜಿ ಕಿವಿ ನೋವ್ತಿದೆ, ಬಿಡಿ ಪ್ಲೀಸ್. ಆಯ್ತು, ನಾನು ಊಟ ಮಾಡ್ತೀನಿ. ಹಾ ಆದ್ರೆ ಕಾಸಿನ ಸರ ಇವತ್ತೇ ಹುಡುಕ್ ಕೊಡ್ತೀನಿ ಅಂತ ನೀನ್ ಮಾತು ಕೊಡ್ಬೇಕು. ಮಾತು ಕೊಡ್ತೀಯಾ? ನಾನ್ ಮಾತು ಕೊಡ್ತಿದ್ದೀನಿ, ದಿಶಾ ಕಾಸಿನ ಸರ ಹಾಕೊಂಡೆ ಮದ್ವೆ ಮಾಡ್ಕೋತಾಳೆ, ಸರಿನಾ? ಈಗ ಊಟ ಮಾಡ್ಬೇಕು. ಬೆಳಗ್ಗೆಯಿಂದ ನೀನು ಏನೂ ತಿಂದೆ ಇಲ್ಲ. ನೀನು ಊಟ ಮಾಡು. ಬಿಗ್ ಮಾಮ್. ಹಾ ಚಿಂಟು, ಪೊಲೀಸ್ ಮಾಮ ಅಜಯ್ ಬಂದಿದ್ದಾರೆ ಇನ್ವೆಸ್ಟಿಗೇಷನ್ಗೋಸ್ಕರ. ಬರ್ಬೇಕಂತೆ. ಹಾ ಬಂದೆ. ಸರ ಯಾರು ಕದ್ದಿದ್ದು? ನನಗೇನು ಗೊತ್ತು? ನೀನ್ ಪೊಲೀಸು, ನೀನ್ ಕಂಡುಹಿಡಿಬೇಕು. ಅದನ್ನ ಬಿಟ್ಟು ನನ್ನ ಕೇಳ್ತಿದ್ಯಾ? ಹೇಗಕ್ಕ ಹುಡ್ಕೋದು? ಎಲ್ಲರೂ ನೀವೇ ಆಚೆ ಕಳಿಸಿದ್ರಲ್ಲ. ಮದುವೆ ಮನೇಲಿ ಎಷ್ಟು ಕೆಲಸ ಇರುತ್ತೆ, ಅದು ಇಂಪಾರ್ಟೆಂಟ್ ಅಲ್ವಾ? ಅದಕ್ಕೆ ಕಳಿಸ್ದೆ. ದಿವ್ಯಾ ರೂಮಲ್ಲಿ ಇದ್ದಾಳಲ್ವಾ? ಸರಿ. ಅಜಯ್ ನೋಡು, ಒಳ್ಳೆ ಮಾತಾಡ್ಸು, ಆದರೆ ಪ್ರಶ್ನೆಗಳು ಕೇಳಿ ಗೋಳಿಕೋಬೇಡ, ಸರಿನಾ? ಸರಿ. ಸುಳ್ಳು ಹೇಳಬಾರ್ದು, ನಿಜ. ಆದರೆ ಅಪ್ರಿಯ ಸತ್ಯನೂ ಹೇಳಬಾರ್ದು. ಸತ್ಯ ಹೇಳೋದ್ರಿಂದ ನಮ್ಮ ಮನೆ ನೆಮ್ಮದಿ ಒಗ್ಗಟ್ಟು ಒಡೆಯುತ್ತೆ ಅಂದರೆ ಯಾಕೆ ಹೇಳಬೇಕು ಅಲ್ವಾ? ಏನಂತೀರಾ? ಹಾ ಬಂದೆ. ಏನು ಹುಡುಕ್ತಿದ್ದೀರಾ ವೈದ್ಯರೇ? ಅರೆ ಜಾಣೆ, ನೀನು ಯಾವಾಗ ಬಂದೆ? ಅಲ್ಲ, ನಾನು ಅಷ್ಟು ಕಷ್ಟಪಟ್ಟು ಅವಾಗ್ಲಿಂದ ಹುಡುಕ್ತಾ ಇದ್ದೀನಿ. ನೀನು ನೋಡಿದ್ರೆ ನೋಡ್ಕೊಂಡು ಸುಮ್ಮನೆ ಕೂತಿದ್ಯಲ್ಲ, ಹೆಲ್ಪ್ ಮಾಡಬಾರ್ದಾ? ನೀವೇನು ಹುಡುಕ್ತಿದ್ದೀರಾ ಅಂತ ನನ್ಗೇನು ಗೊತ್ತು ವೈದ್ಯರೇ? ಅದೇನದು ಗೊತ್ತಾ ಜಾಣೆ, ಜಯಂತು ರಿಸೆಪ್ಷನ್ ಮೆನುಗೆ ಏನೇನು ಇರಬೇಕು ಅಂತ ಲಿಸ್ಟ್ ಮಾಡಿಕೊಟ್ಟ. ನಾನು ಆ ಲಿಸ್ಟ್ನ ಎಲ್ಲಿಟ್ಟೆ ಅಂತ ಗೊತ್ತಾಗ್ತಿಲ್ಲ. ಈಗ ಅಪ್ಪ ಅದನ್ನು ಕೇಳ್ತಾ ಇದ್ದಾರೆ. ಪ್ಲೀಸ್ ಹುಡುಕೊಡ್ತೀಯಾ? ಜಾಣೆ ಜಾಣೆ ಪ್ಲೀಸ್ ಹುಡುಕೊಡೆ. ನನ್ನ ಮುದ್ದು ಅಲ್ಲ, ನನ್ನ ಪ್ರಾಣ ಅಲ್ಲ, ನನ್ನ ಜಾಣ ಮರಿಯಲ್ಲ. ಆಯ್ತಾಯ್ತು, ಹುಡುಕೊಡ್ತೀನಿ. ಯಾಕೆ ನನ್ನ ಹಿಂದೆನೇ ಬರ್ತಿದ್ದೀರಾ? ಅಲ್ಲ, ನೀವು ಹುಡುಕೊಡ್ತೀನಿ ಅಂದ್ರಲ್ಲ, ಅದಕ್ಕೆ. ಸ್ವಲ್ಪ ಯೋಚನೆ ಮಾಡಕ್ಕೆ ಟೈಮ್ ಕೊಡಿಪ್ಪ. ಓಹ್ ಹೌದಾ? ಓಕೆ ಓಕೆ, ಟೇಕ್ ಯು ಓನ್ ಟೈಮ್, ಟೇಕ್ ಯು ಓನ್ ಟೈಮ್. ತೊಗೊಳ್ಳಿ ಯೋಚನೆ ಮಾಡಿ. ಆ ಚೀಟಿನ ಜಯಂತ್ ಅವ್ರು ನಿಮ್ಗೆ ಯಾವಾಗ ಕೊಟ್ರು?
ನೆನ್ನೆ ರಾತ್ರಿ. ಹಾಗಾದರೆ ವಾರ್ಡ್ರೂಬಲ್ಲಿ ಖಂಡಿತ ಇಟ್ಟಿರಲ್ಲ. ಅಷ್ಟೊಂದು ಶೂರಾಗಿ ಹೇಗೆ ಹೇಳ್ತೀಯಾ? ಅಲ್ಲಿಲ್ಲ ಅಂದರೆ ಇನ್ನೆಲ್ಲಿ ಇಟ್ಟಿರ್ತೀನಿ? ಗೊತ್ತಿದ್ರೆ ಹೇಳು, ಅಲ್ಲೇ ಹುಡುಕ್ತೀನಿ. ನೈಟ್ ಯಾವ ಬುಕ್ ಓದ್ತಿದ್ರಿ? ಅಡಿಗರ ಸಮಗ್ರ ಕಾವ್ಯ. ಅದರಲ್ಲಿ ಯಾವ ಪದ್ಯ ಓದ್ತಿದ್ರಿ? ಭೂಮಿಗೀತ, ಪ್ರಾರ್ಥನೆ ಅನ್ನೋ ಪದ್ಯ. ಆ ಪದ್ಯ ಯಾವ ಪೇಜಲ್ಲಿದೆಯೋ ಅಲ್ಲಿ ಹುಡುಕಿ, ಚೀಟಿ ಸಿಗತ್ತೆ. ಇದ್ರಲ್ಲಿ ನಗೋ ಅಂಥದ್ದೇನಿದೆ? ಹೋಗಿ ಹುಡುಕಿಪ್ಪ. ಓಕೆ, ಹುಡುಕ್ತೀನಿ. ಹೇ, ಲಿಸ್ಟ್ ಇಲ್ಲ ಇದೆ. ಹೌ ಇಸ್ ಇಟ್ ಪಾಸಿಬಲ್? ಇಟ್ಸ್ ಅ ಮೆಡಿಕಲ್ ಮಿರಾಕಲ್. ಐ ಮೀನ್ ಸಾರಿ, ಇಟ್ಸ್ ಅ ಪ್ರತಿಭಾ ಮಿರಾಕಲ್. ವಾವ್ ಜಾಣೆ, ನೀನು ನಿಜವಾಗ್ಲೂ ಬದುವಂತೆ. ಆದರೆ ನಮ್ಮ ಮಲಗಿದ ಮೇಲೆ ತಾನೇ ನೀನು ಬಂದಿದ್ದು. ನಿಂಗೆ ಹೇಗೆ ಗೊತ್ತಾಯ್ತು? ನೀವು ಯಾವಾಗಲೂ ಬುಕ್ ಓದ್ತಾ ಕೈಗೆ ಸಿಕ್ಕಿದ ಚೀಟಿನ ಬುಕ್ ಮಧ್ಯದಲ್ಲಿ ಬುಕ್ ಮಾರ್ಕರಾಗಿ ಇಡ್ತೀರಾ. ಹಾಗೆ ನೆನ್ನೆ ಜಯಂತ್ ಬಂದು ಚೀಟಿ ಕೊಟ್ಟಿರ್ತಾರೆ. ನೀವು ಬುಕ್ ಓದ್ತಾ ಓದ್ತಾ ಬುಕ್ ಮಧ್ಯದಲ್ಲೇ ಇಟ್ಟು ನಿದ್ದೆ ಮಾಡಿರ್ತೀರ. ವಾವ್, ಎಕ್ಸಾಕ್ಟ್ಲಿ. ಆದರೆ ನಾನು ಮಲಗಿ ತುಂಬ ಹೊತ್ತಾದ್ಮೇಲೆ ನೀನು ಬಂದಿದ್ದು. ನಿನ್ಗೆ ಹೇಗೆ ಗೊತ್ತಾಯ್ತು? ಲಾಜಿಕ್ಕಾಗಿ ಯೋಚನೆ ಮಾಡಬೇಕು ವೈದ್ಯರೇ. ಯು ಮೀನ್ ಐ ಆಮ್ ಇಲಾಜಿಕಲ್? ಆಫ್ ಕೋರ್ಸ್. ಹೇ, ನೋ ನೋ. ಸಾರಿ ವೈದ್ಯರೇ, ತಮಾಷೆ ಮಾಡಿದೆ. ಇಷ್ಟು ವರ್ಷದಿಂದ ಸಂಸಾರ ಮಾಡ್ತಾ ಇದ್ದೀನಿ, ನೀವೇನು ಮಾಡ್ತೀರಾ ಅಂತ ನಂಗೆ ಅಷ್ಟು ಗೊತ್ತಿಲ್ವಾ? ಜಾಣೆ, ಒಂದಂತೂ ಗ್ಯಾರಂಟಿ ಆಯಿತು. ಅಜಯ್ ಈ ಕಾಸಿನ ಸರ ಹುಡುಕ್ತಾನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನೀನಂತೂ 100% ಪತ್ತೆ ಹಚ್ತೀಯ. ಲೇ ಸುಮಂತ, ಬೇಗ ತಗೊಂಬಾರ. ಹಾ ಬಂದೆ. ಅತ್ಗೆ ಓ ದೀಪ, ನಮ್ಮ ಮನೆಯ ಮೊದಲನೇ ಮಗಳು. ಏನ್ ಇಷ್ಟು ಬೇಗ ಬಂದ್ಬಿಟ್ರಿ? ಆರಾಮಾಗೆ ಮುಹೂರ್ತ ಆದ್ಮೇಲೆ ಅದಕ್ಕೆ ಬರ್ಬೋದಿತ್ತು. ತಲಾಟೆ ಸಾಕು ಪಂಡಿತರದು, ದಾರಿ ಬಿಡು. ನಾನ್ ಕೇಳಿದ ಪ್ರಶ್ನೆಗೆ ಇದೆಲ್ಲ ಉತ್ತರ. ಪಕ್ಕದ ಬಡಾವಣೆಯಿಂದ ಇಲ್ಲಿಗೆ ಬರೋದಿಕ್ಕೆ ಇಷ್ಟು ಹೊತ್ತು ಬೇಕೆ? ಸಾರಿ, ಪ್ರತಿಭಾತ್ಗೆ ಎಲ್ಲಿ? ಅವರು ಫುಲ್ಲು ಬ್ಯುಸಿ. ನೀನಾದ್ರೂ ಬಂದು ಅವ್ರಿಗೆ ಹೆಲ್ಪ್ ಮಾಡ್ತೀಯ ಅಂತ ಅವ್ರು ಕಾಯ್ತಿದ್ರು. ನೀನು ನೋಡಿದ್ರೆ ಗೆಸ್ಟ್ ಥರ ಇವಾಗ ಬರ್ತಿದ್ಯಾ? ಜಾಗ ಬಿಡ. ನಾನು ಲೇಟಾಗಿ ಬರೋದಲ್ಲಿ ಇರಲಿ, ನೀನೇನೋ ಇನ್ನೂ ಇದೇ ಅವತಾರದಲ್ಲಿದ್ಯಾ? ಇದು ನನ್ನ ನ್ಯಾಷನಲ್ ಡ್ರೆಸ್ಸು, ಅವಮಾನ ಮಾಡಬೇಡ. ವಾವ್ ದಿಶಾ, ಎಷ್ಟು ಮುದ್ದ ಕಾಣಿಸ್ತಿದ್ಯಾ. ಐಸಾ, ನಾನು ಇದಕ್ಕೆಲ್ಲ ಕರ್ಗಲ್ಲ. ಫಸ್ಟ್ ಏನು ಗಿಫ್ಟ್ ತಂದಿದ್ಯಾ ಅಂತ ಹೇಳು. ಆಹಾ, ಮರ್ಯಾದೆ ಬಿಟ್ಟು ಉಡುಗೊರೆ ಕೇಳೋದನ್ನ ಇದೇ ಮೊದಲನೇ ಬಾರಿ ನೋಡಿರೋದು ನಾನು. ಏನಂದೆ ನಿನ್ನಂಗೆ? ಮರ್ಯಾದೆ ಇಲ್ಲ ಅಂತ ಹೇಳ್ದ್ಯಾ? ಇಲ್ಲ. ನಿನಗಿದ್ಯಾ? ಓ ಇದೆ, ಸಾಕಷ್ಟಿದೆ. ಹೌದಾ? ಒಡಿಯೋದೆಲ್ಲ ಇಟ್ಕೊಬೇಡ. ಅಯ್ಯೋ, ಜಗಳ ಆಡ್ತಿದ್ದೀರಾ? ನಿನ್ ಮದ್ವೆ ಹುಡುಗಿ ಅನ್ನೋದು ಮರ್ತೋಯ್ತಾ? ಅವಳಿಗೆ ಹುಡುಗಿ ಅನ್ನೋದೇ ಮರ್ತೋಗಿದೆ. ಏಯ್ ಸಾಕು, ಸುಮ್ನಿರೋ. ದೀಪಾ, ಯಾವಾಗ ಬಂದೆ? ನೀನ್ ಎಷ್ಟು ಲೇಟಾಗಿ ಬರೋದಾ? ಸಾರಿ ಅತ್ತಿಗೆ, ನಮ್ಮ ಅತ್ತೆಗೆ ಹುಷಾರಿರ್ಲಿಲ್ಲ. ಗಿಫ್ಟ್ ಕೂಡ ಇವಾಗ ಹೋಗಿ ತೊಗೊಂಬಂದಿದ್ದು, ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ನಿಮ್ಮ ಯಜಮಾನ್ರಲ್ಲಿ ಅವ್ರಿಗೇನೋ ಮೀಟಿಂಗ್ ಇದೆಯಂತೆ, ಬರೋದು ಲೇಟ್ ಆಗತ್ತಂತೆ. ದೀಪಾ ಅತ್ತೆ, ದಿಶಾ ಅತ್ತೆಗೆ ಏನು ತಂದಿದ್ಯಾ ಗಿಫ್ಟು? ಅಮ್ಮೋ, ಹಾಗೆಲ್ಲ ಕೇಳಬಾರ್ದು. ಇಷ್ಟೊತ್ತು ನೀನ್ ಕೇಳ್ತಿದ್ದೆ. ನನ್ ಮದ್ವೆ ಹುಡುಗಿ ಕಣೋ. ಇವಾಗ ಯತ್ನ ಬಂತ? ಮತ್ತೆ ಶುರು ಮಾಡಿದ್ರ ಜಗಳ? ಮೂರತ್ತು ಜಗಳ ಆಡ್ತಿರ್ತೀರ. ದೀಪ, ಗಿಫ್ಟ್ನ ದಿವ್ಯಾ ಹತ್ರ ಕೊಟ್ಟಿರು, ಅವಳು ಒಳಗಡೆ ಎತ್ತಿಟ್ಟಿರ್ತಾಳೆ. ಆಮೇಲೆ ನೋಡಿದ್ರು. ದಿವ್ಯಾ, ಅದಕ್ಕೆ ಯಾಕೆ ದಿವ್ಯಾ ಅಂತ ಕೂಕೊಂಡೋದ್ರು? ಅದು ಕೇಳ್ಕೊಂಬಂದು ಹೇಳ್ತೀನಿ. ನೀನು ಅರ್ಶಿನ ಗೌರಿ ಮಾಡ್ತಿದ್ದೆ. ಅದೇ ಟೈಮಲ್ಲಿ ದಿವ್ಯಾ ಕಾಸಿನ ಸರಾನ ವಾರ್ಡ್ರೂಬಲ್ಲಿಟ್ಟು ಬೀಗ ಹಾಕೋದನ್ನ ಮರ್ತೋಗಿದ್ದಾಳೆ. ಆಗ ನೀನು ಅರ್ಶಿನದ ಕೈಯಲ್ಲೇ ಕಾಸಿನ ಸರಾನ ತಗೊಂಡಿದ್ಯಾ ಅಲ್ವಾ? ಸುಳ್ಳು, ಖಂಡಿತ ಸುಳ್ಳು. ಸರಿ ಬಿಡು, ಪೊಲೀಸ್ ಸ್ಟೈಲಲ್ಲಿ ತನಿಖೆ ಮಾಡಲಿ, ಕಾಸಿನ ಸರ ಬಾಕ್ಸಲ್ಲಿ ಫಿಂಗರ್ ಪ್ರಿಂಟ್ಸ್ ಚೆಕ್ ಮಾಡಲಿ. ಸರ ತಗೊಂಡಿದ್ದು ಯಾರು ಅಂತ. ಬೇಡ, ಕಾಸಿನ ಸರನ ಎತ್ತಿಟ್ಕೊಂಡೆ. ಕಾಸಿನ ಸರ ಕಾಣಿಸ್ತಾ ಇಲ್ಲ. ಇಲ್ಲ ಅಕ್ಕ, ನಂಗೆ ಚೆನ್ನಾಗಿ ನೆನಪಿದೆ. ನಾನು ಇಲ್ಲೇ ಇಟ್ಟಿದ್ದೆ, ಕಾಣಿಸ್ತಾ ಇಲ್ಲ.